ಸರ್ ಎರಡಷ್ಟೇ ಸರ್. ಜ್ಞಾನೇಂದ್ರ ಕುಮಾರ್ ಅವರು ಇನ್ನೂ ಪತ್ತೆ ಆಗಿಲ್ಲ, ನೀವು 2 ದಿನದಲ್ಲಿ ಬರ್ತಾರೆ ಅಂತ ಮಾತಾಡಿದ್ದೆ ಅಂತ. ನೋಡಿ, ಈಗ ಏನು ಅವರು ಮಿಸ್ಸಿಂಗ್ ಇದ್ದಾರೆ ಅಂತ ಸಾಕಷ್ಟು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಾಗ ಅದನ್ನು ಪರಿಶೀಲನೆ ಮಾಡಿದಾಗ ಅವರು ಒಂದು ಲಿಖಿತ ಮೂಲಕ ಅರ್ಜಿಯನ್ನು ಬರೆದುಕೊಟ್ಟಿದ್ದಾರೆ. ನಾನು ತುರ್ತಾಗಿ ಮನೆಗೆ ಹೋಗಬೇಕು ಅಂತ ಅವರ ತಂದೆಯವರ ಅನಾರೋಗ್ಯದಿಂದ. ಅದನ್ನೇ ನಾವು ತಮಗೆ ತಿಳಿಸಿದ್ದು. ಅವ್ರ ಅಫಿಷಿಯಲ್ ಫೋನ್ ಸ್ವಿಚ್ ಆಫ್ ಇತ್ತು, ಬೇರೆ ನಂಬರಿಂದ ಒಂದು ಖಾಸಗಿ ನಂಬರಿಂದ ಮಾತನಾಡಿ ಆವಾಗ ಅವರು 2 ದಿನದಲ್ಲಿ ಬರ್ತೀನಂತ. ಇದು ಮೊನ್ನೆ ಏನು ಶನಿವಾರ ನಡೆದಂಥ ಘಟನೆ. ಅದು ನಾಳೆ ಬರ್ತಾರ ನಾಡಿದ್ದು ಬರ್ತಾರ ಅದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಆದರೆ ಏನು ಮಿಸ್ಸಿಂಗ್ ಆಗಿದ್ದಾರೆ ಅಥವಾ ಓಡೋಗಿದ್ದಾರೆ ಅಂತ ತಾವು ಏನು ವರದಿಗಳು ಬರ್ತಾಯಿತ್ತು, ಅವರು ಲೀವ್ ಹಾಕಿದ್ದಾರೆ ಅಂತ ಅಷ್ಟೇ ನಾವು ಹೇಳ್ತಾ ಇರೋದು. ಅದು ಬೇಸ್ಡ್ ಆನ್ ಹಿಸ್ ಲೆಟರ್ ಆ್ಯಂಡ್ ಬೇಸ್ಡ್ ಆನ್ ಹಿಸ್ ಕಮ್ಯುನಿಕೇಷನ್ ಟು ದ ಗೌರ್ಮೆಂಟ್. ಇದ್ರ ಜೊತೆ ಇದು ಇಡಿ ಕೂಡ ಅವ್ರ ಮನೆಗೆ ದಾಳಿ ಮಾಡಿದೆ. ಇಲ್ಲ ನೋಡಿ, ಅದು KPSC ಪ್ರಕರಣದ ಬಗ್ಗೆ ಸರ್ಕಾರ ಯಾವುದೇ ರಾಜಿ ಇಲ್ಲ. ದೆರ್ ಇಸ್ ನೋ ಕಾಂಪ್ರಮೈಸ್ ಆನ್ ದ್ಯಾಟ್. ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕಾಗ್ತದೆ. ಅದು KPSC ಅಧ್ಯಕ್ಷರು ಇರ್ಬೋದು, ಅದು ಕಂಟ್ರೋಲರ್ ಇರ್ಬೋದು, ಅಥವಾ ಬೇರೆ ಯಾವ ಸಿಬ್ಬಂದಿಗಳನ್ನ ಇರ್ಬೋದು. ಯಾಕಂದರೆ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಮಾಡುವ ಅಧಿಕಾರ ಯಾರಿಗೂ ಸರ್ಕಾರ ಕೊಟ್ಟಿಲ್ಲ, ಕಾನೂನು ಸಂವಿಧಾನ ಕೊಟ್ಟಿಲ್ಲ. ನೋಬಡಿ ಈಸ್ ಅಬೌವ್ ದ ಲಾ. ಅದು ಚೇರ್ಮನ್ ಇರ್ಬೋದು, IAS ಆಫೀಸರ್ ಇರ್ಬೋದು, ಬೇರೆ ಯಾವ ಸಿಬ್ಬಂದಿಗಳನ್ನ ಇರ್ಬೋದು. ಅವ್ರು ಏನೇ ಎನ್ಕ್ವೈರಿಗಳು ಇದ್ರೂ ಕೂಡ ಅವ್ರು ಎದುರಿಸಕ್ಕೆ ತಯಾರಿರ್ತಾರೆ. ಎಲ್ಲಿ ಹೋಗ್ತಾರೆ ಯಾರ ಅಧಿಕಾರಿಗಳು? ಇಂಡಿಯಾನಲ್ಲೇ ಇರಬೇಕಲ್ಲ. ಜ್ಞಾನೇಂದ್ರ ಈಗ ಎಸ್ಕೇಪ್ ಆಗಿರೋದೇ ಹಲವು ಅನುಮಾನಕ್ಕೆ ಕಾರಣ ಆಗಿರುತ್ತೆ. ಅದು ಒಪ್ತೀನಿ. ಪರ್ಸೆಪ್ಷನ್ ವೈಸು ನೀವು ಹೇಳ್ದಂಗೆ ಈ ಸಾಂದರ್ಭಿಕವಾಗಿರುವಂಥ ಈ ಸಂದರ್ಭಗಳು ನೋಡಿದ್ರೆ ಖಂಡಿತವಾಗೂ ಅನುಮಾನ ಆಸ್ಪದ ಮಾಡಿಕೊಡ್ತೇವೆ. ಆದರೆ ಅವರು ಪತ್ರನೂ ಬರೆದಿದ್ದಾರೆ. ಮೊನ್ನೆ ಅವರು ನನಗೆ ಸಂಪರ್ಕ ಕೂಡ ಬಂದಿದ್ದಾರೆ. ಅದಾದಮೇಲೆ ನಾನು ಮಾಡೋಕ್ಕೆ ಹೋಗಿಲ್ಲ. ಪತ್ರ ಯಾರಿಗೆ ಬರ್ತಿದ್ದಾರೆ? ಬಹುಶಃ ಅವರ ಡಿಪಾರ್ಟ್ಮೆಂಟ್ ಹೆಡ್ಡಿಗೆ ಬರ್ದಿರ್ತಾರೆ, ಸೆಕ್ರೆಟ್ರಿಗೆ ಬರ್ದಿರ್ತಾರೆ. ಬಿಕಾಸ್ ಈ ರಿಪೋರ್ಟ್ಸ್ ಟು ಈ ಸೆಕ್ರೆಟ್ರಿ. ಸೊ ನನ್ನ ಪ್ರಕಾರ ಅವ್ರು ಸೆಕ್ರೆಟ್ರಿಗೆ ಬರ್ದಿದ್ದಾರೆ. ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಏನಾದರೂ ಅವ್ರು ಟ್ರೇಸ್ ಮಾಡೋಂಥದ್ದು ಆ ಥರದ್ದು ಏನಾದರೂ ಮಾಡ್ತೀವಿ? ಇಲ್ಲ, ನೋಡಿ ಅವರೇ ಬಂದು ಸರ್ಕಾರಕ್ಕೆ ಹೇಳಿದಾರಲ್ಲ ನಾವು ಬರ್ತಾ ಇದ್ದೀವಿ ಅಂತ. ಸೊ ಅದು ಏನಿದ್ರು ಕೂಡ ವಿ ಆರ್ ಮಾನಿಟ್ರಿಂಗ್ ಎವ್ರಿಥಿಂಗ್. ಇಡಿದವರು ನಿನ್ನೆ ನಮಗೆ ಒಂದು ಪತ್ರ ಬರೆದಿದ್ದಾರೆ, ನಮಗೆ ಸಹಕಾರ ಬೇಕು ಅಂತ. ಸಂಪೂರ್ಣವಾಗಿ ನಾವು ಅವರಿಗೆ ಸಹಕರಿಸ್ತಾ ಇದ್ದೇವೆ. ನಾನು ಹೇಳ್ದಂಗೆ KPSC ವಿಚಾರದಲ್ಲಿ ಯಾವುದೇ ವಿನಾಯಿತಿ ಇಲ್ಲ, ಯಾವುದೇ ರೀತಿಯಾದಂಥ ರಾಜಿ ಇಲ್ಲ. ನಮ್ಮ ಯುವಕರ ನಿರೀಕ್ಷೆ ಭಾಳ ಇದೆ. ನಾವು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ. ಆ್ಯಂಡ್ ವಿ ಆರ್ ಕಮಿಟೆಡ್ ಟು ದ್ಯಾಟ್. ಇನ್ ಬಿಟ್ವೀನ್ ದ್ಯಾಟ್ ಯಾರನ್ನ ಮಿಸ್ಚೀಫ್ ಮಾಡಬೇಕು, ಮೆಲೇಷಿಯಸ್ ಇಂಟೆಂಟ್ ಇಟ್ಕೊಂಡು ಇವರೆಲ್ಲರೂ ಇದನ್ನು ಸ್ಕಟಲ್ ಮಾಡಬೇಕು ಅಂತ ಇದ್ದರೆ ವಿ ವಿಲ್ ಟೇಕ್ ಆ್ಯಕ್ಷನ್. ಸರ್, ಇವತ್ತು BJP ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಗೇನ್